ಕುಡಿಯೋ ನೀರಿನ ವಿಚಾರದಲ್ಲಿ ಪ್ರತಿನಿತ್ಯ ನೀರು ಒದಗಿಸುವಂತೆ ಸರ್ಕಾರಿ ಕಚೇರಿ ಜನಪ್ರತಿನಿಧಿಗಳ ಕಚೇರಿಗೆ ಅಲೆದು ಸುಸ್ತಾಗಿರುವಂತಹ ಸಾರ್ವಜನಿಕರು ಹೋರಾಟದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ನೀರಿನ ಹಾಹಾಕಾರ, ಕಂಗೆಟ್ಟ ನಿವಾಸಿಗಳಿಂದ ಹೋರಾಟದ ವಾರ್ನಿಂಗ್. 3 ದಿನ ಡೆಡ್ಲೈನ್, ಸಮಸ್ಯೆ ಬಗೆಹರಿಸಿ ಇಲ್ಲ ಹೋರಾಟ ಎದುರಿಸಿ. ಬೆಂಗಳೂರಿನ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ರೀತಿಯಾಗಿ ಜನ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೆಲ ಏರಿಯಾಗಳಲ್ಲಿ ಜಲಮಂಡಳಿ, ಬಿಬಿಎಂಪಿ ಸರ್ಕಾರಗಳನ್ನ ಜನ ನೀರಿಗಾಗಿ ಬೇಡುವಂತಹ ಸ್ಥಿತಿ ಬಂದಿದೆ. ಕೆಲ ಕಡೆ ಕೇಳಿ ಸಾಕಾಗಿ ಸಮಸ್ಯೆ ಬಗೆಹರಿಸದ ಕಾರಣ ಬೇಸತ್ತು ರಸ್ತೆಗಿಳಿದು ನೀರಿಗಾಗಿ ಹೋರಾಟ ಮಾಡುವಂತಹ ದುಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಪೇಗೌಡ ನಗರದ ಜನರ ಪರಿಸ್ಥಿತಿ. 12,000 ಜನಸಂಖ್ಯೆಯನ್ನು ಒಳಗೊಂಡಿರುವಂತಹ ಏರಿಯಾದಲ್ಲಿ 4 ಬೋರ್ವೆಲ್ಲು, ಆ ಬೋರ್ವೆಲ್ಗಳಲ್ಲೂ ಕೂಡ ಅಂತರ್ಜಲದ ಮಟ್ಟ ಕುಸಿದಿದೆ. ಸಂಪೂರ್ಣ ನೀರು ಸಿಗ್ತಾ ಇಲ್ಲ. ಇತ್ತ ಜಲಮಂಡಳಿಯ ಕಾವೇರಿ ನೀರನ್ನು ಕಾಣದೆ ಈ ಭಾಗದ ಜನ ಕಂಗಾಲಾಗಿದ್ದಾರೆ. ಇನ್ನು ಇಲ್ಲಿನ ಮಹಿಳೆಯರ ಕಷ್ಟಗಳಂತೂ ಹೇಳತೀರದಾಗಿದೆ. ನಿತ್ಯವೂ ನೀರಿಗಾಗಿ ಮಹಿಳೆಯರು ಇಲ್ಲಿ ಜಗಳಕ್ಕಿಳಿಯುವಂತಹ ಪರಿಸ್ಥಿತಿ ಬಂದಿದೆ. ಸರಿಯಾಗಿ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಸ್ನಾನವನ್ನ ಮಾಡಿಸಲಾಗದೆ ಮನೆಯಲ್ಲಿರೋರು ವಾರಕ್ಕೊಮ್ಮೆ ಸ್ನಾನ ಮಾಡುವಂತಹ ಸ್ಥಿತಿ ಬಂದೊದಗಿದೆ. ಸುಮಾರು ಇನ್ನೇನು 3 ತಿಂಗಳಾಯ್ತು. 3 ತಿಂಗಳಿಂದ ರೋಡ್ ಜನಗಳೇ ಗುದ್ದಾಟಕ್ಕೆ ನಿಂತ್ಕೊಂಡಿದೆ. ಮಕ್ಕಳಿಗೆ ಸ್ನಾನ ಮಾಡ್ಸೋಕ್ಕಾಯ್ತಾ ಇಲ್ಲ, ಏನಿಲ್ಲ. ಅವ್ರು ಸ್ಕೂಲ್ ಬರೀ ಮಕ ತೊಳೆಯೋದು, ಬಟ್ಟೆ ಹಾಕೋದು, ಓಡಿಸೋದು, ಅದರಲ್ಲೇ ಆಗದೆ. ಈ ಥರ ನೀರಿನ ಸಮಸ್ಯೆ ಯಾವತ್ತು ಬಗೆಹರಿತದೆ ನಮಗೆ ಗೊತ್ತಿಲ್ಲ ಕಣಪ್ಪ. ನಮಗೆ ನೀರು ಬೇಕು, ನೀರು ಕೊಡಿಸ್ಕೊಡ್ರಿ ಅಷ್ಟೇ. ಏನೇ ಕೊಡ್ತೀನಿ, ನಮ್ಗೆ ಏನು ಬೇಡ. ನಮ್ಗೆ ನೀರಿಂದೊಂದು ವ್ಯವಸ್ಥೆ ಮಾಡ್ಕೊಡಿ, ಒಂದು ಬೋರ್ ಆದರೂ ಸ್ಯಾಂಕ್ಷನ್ ಮಾಡ್ಕೊಡಿ. ನಮ್ಗೆ ಇನ್ನೇನು ಬೇಡ ಅಂತ ನಾನು ಸೋಮಶೇಖರ್ ಗೌಡ್ರ ಆಫೀಸ್ಗೆ ಹೋಗಿ ಮಾತಾಡಿದ್ದೀವಿ, BBMP ಆಫೀಸ್ಗೂ ಹೋಗಿ ಮಾತಾಡಿದ್ದೀವಿ. ನಾವು 6 ತಿಂಗಳಿಂದ ಅದು ಏನು ಇದು ಕೊಡಬೇಕು ಎಲ್ಲ ನಾವು ದೂರು ಕೊಟ್ಟಿದ್ದೀವಿ. ಏನು ಕೊಟ್ಟರು ಯಾರು ಬರಲ್ಲ. ಇನ್ನೇನಿದೆ ಎಲೆಕ್ಷನ್ ಟೈಮ್ ಮಾತ್ರ ನಮ್ಮನ್ನು ಬಂದು ಮಾತಾಡಿಸ್ತಾರೆ ಹೊರತು ಅಲ್ಲಿವರೆಗೂ ನೀವು ಯಾರು ಅಂತಲೂ ಕೇಳಲ್ಲ. ನೀರಿನ ಸಮಸ್ಯೆಯ ಸಂಬಂಧ ಕಳೆದ 1 ತಿಂಗಳಿನಿಂದ ಸ್ಥಳೀಯ ನಿವಾಸಿಗಳೆಲ್ಲ ಸೇರಿ BBMP ಕೇಂದ್ರ ಕಚೇರಿಗೆ, BWSSBಯ ಕೇಂದ್ರ ಕಚೇರಿಗೆ ಮತ್ತು ಶಾಸಕರ ಕಚೇರಿಗಳಿಗೆ ಅಲೆದು ಸುಸ್ತಾಗಿದ್ದಾರೆ. ಕೊನೆಗೆ ಇಡೀ ಏರಿಯಾವನ್ನ ಒಟ್ಟಾಗಿ ಸೇರಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ಶಾಸಕರು ಸೇರಿದಂತೆ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನು ಕೊಟ್ಟಿರುವ ಸ್ಥಳೀಯರು ಸಮಸ್ಯೆ ಬಗೆಹರಿಸದೇ ಇದ್ರೆ ಮಾಗಡಿ ಮುಖ್ಯ ರಸ್ತೆಯನ್ನು ಬಂದ್ ಮಾಡಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. BWSP ಇಂಜಿನಿಯರ್ಗಳು AC ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡೋದನ್ನ ಬಿಟ್ಟು ಇಲ್ಲಿ ಜನಸಾಮಾನ್ಯರ ಕಷ್ಟವನ್ನು ಅರಿತು ಇಲ್ಲಿ ಬಂದು ಸ್ಪಂದಿಸಿ ಮನೆಗೂ ತೆರಳಿ ಅವ್ರಿಗೆ ಕಂತುಗಳ ರೂಪದಲ್ಲಿ ಹಣವನ್ನು ಪಾವತಿ ಮಾಡಿಸ್ಬೇಕು ಅಂತೇಳಿ ಮನವೊಲಿಸಿದ್ರೆ ಇಲ್ಲಿನ ಜನ ಕಟ್ತಲೇ ಇರಲ್ಲ, ಕಟ್ತಾರೆ, ಮಾಡ್ತಾರೆ. ಅದನ್ನು ಆ ಕೆಲಸನ ಇಲ್ಲಿನ BBMP ಅಧಿಕಾರಿಗಳು, BWSP ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದಕ್ಕೆ ನೇರ ಹೊಣೆ ಅವರೇ. ಇನ್ನು 3 ದಿವಸದಲ್ಲಿ ಅವರೇನಾರು ಇಲ್ಲಿನ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂದರೆ ಈ ಮಾಗಡಿ ರಸ್ತೆಯಲ್ಲಿ ಬ್ಯಾಡರಳ್ಳಿಯ ಏನಿದೆ ಮೇನ್ ರೋಡು ಅದನ್ನು ನಾವು ರಸ್ತೆ ತಡೆ ಮಾಡ್ತೀವಿ. ಜನ ಕಚೇರಿಗಳಿಗೆ ಅಲೆದು ಸುಸ್ತಾಗಿ ನೀರಿಗಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಸರ್ಕಾರ ಇದನ್ನು ಕೂಡಲೇ ಬಗೆಹರಿಸುವ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಅಥವಾ ಪ್ರತಿಭಟನೆಯನ್ನ ಎದುರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘವ ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.